ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ತಾನೇ ಜನವರಿ 1ನೇ ತಾರೀಕು ಆರಂಭವಾದ ಹಾಗೆ ಇತ್ತು. 6 ತಿಂಗಳನ್ನು ದಾಟಿ ಬಂದಿದ್ದೇವೆ. 7ನೇ ತಿಂಗಳಲ್ಲಿ ಪ್ರವೇಶಿಸಿದ್ದೇವೆ. ಎಷ್ಟು ವೇಗವಾಗಿ ದಿನಗಳು ಓಡುತ್ತಾ ಇವೆ. ದಿನಗಳು ಓಡುತ್ತಾ ಓಡುತ್ತಾ ನಾವು ದೇವರ ಬರೋಣಕ್ಕೆ ಸಮೀಪವಾಗುತ್ತಾ ಇದ್ದೇವೆಂಬುದಾಗಿ ಅರ್ಥ. ಹಾಗಾಗಿ ಆತನ ಬರೋಣಕ್ಕೆ ಸಿದ್ಧವಾಗುವಂಥ ಯೋಚನೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಇನ್ನು ಹೆಚ್ಚು ಕಾಲ ಇಲ್ಲ. ಆತನ ಬರೋಣವು ಬಹಳ ಸಮೀಪವಾಗಿದೆ. ಹಾಗಾಗಿ ಬಹಳ ಬೇಗನೆ ಆತನ ಬರೋಣವು ಇದೆ. ಅದಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಂಡವರಾಗಿ ಯಾವಾಗಲೂ ಕೂಡ ನಾವು ಇರಬೇಕು. ಅದಕ್ಕಾಗಿ ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಪ್ರಾರ್ಥನೆಯನ್ನು ಹೆಚ್ಚಿಸಿರಿ, ದೇವರಲ್ಲಿ ಯಾವಾಗಲೂ ಕೂಡ ನೆಲೆಗೊಂಡಿರಿ. ದೇವರು ಪ್ರತಿ ತಿಂಗಳು ನಮಗೊಂದು ವಾಗ್ದಾನವನ್ನು ಕೊಟ್ಟು ಅದರ ಪ್ರಕಾರ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸಿ ನಡೆಸುತ್ತಾ ಇದ್ದಾರೆ. ಯಾಕೆಂದ್ರೆ ಆತನು ನಮ್ಮ ಮೇಲೆ ಪ್ರೀತಿ ಅಕ್ಕರೆ ಉಳ್ಳಂತ ದೇವರು. ತಂದೆ ತನ್ನ ಮಕ್ಕಳ ಮೇಲೆ ಪ್ರೀತಿಯನ್ನಿಟ್ಟು ಅವರೊಂದಿಗೆ ಮಾತನಾಡಿ ಅವರಿಗೆ ಮಾತು ಕೊಟ್ಟು, ಅಪ್ಪ ಇದನ್ನು ತೆಗೆದುಕೊಡುತ್ತೇನೆ, ಇದನ್ನು ಮಾಡುತ್ತೇನೆ, ಈ ರೀತಿಯಾಗಿ ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ಅವರನ್ನು ಸಂತೋಷಪಡಿಸಿ ಅವರು ಮಾತು ಕೊಟ್ಟಂತೆಯೇ ಮಾಡುವಾಗ ಮಕ್ಕಳಿಗೆ ಒಂದು ಸಂತೋಷ ಬರುತ್ತದೆ ನೋಡಿರಿ. ಅದೇ ರೀತಿಯಾಗಿಯೇ ದೇವರು, ಆತನು ನಮ್ಮ ಒಳ್ಳೆಯ ತಂದೆ, ನಮಗೆ ವಾಗ್ದಾನಗಳನ್ನು ಕೊಟ್ಟು ಧೈರ್ಯಪಡಿಸಿ ನಡೆಸುತ್ತಾ ಇದ್ದಾರೆ. ಈ ತಿಂಗಳಿಗಾಗಿ ದೇವರು ಯಾವ ವಾಗ್ದಾನವನ್ನು ಕೊಟ್ಟಿದ್ದಾರೆ ಅಂದರೆ, ನಾನು ದೇವರ ಸಮ್ಮುಖದಲ್ಲಿ ಕಾದಿದ್ದಾಗ ನಿಮಗಾಗಿ, ನನಗಾಗಿ, ನಮ್ಮೆಲ್ಲರಿಗಾಗಿ ದೇವರೊಂದು ವಾಗ್ದಾನ ಮಾಡಿದ್ದಾರೆ. ಯೆಶಾಯ 58ನೇ ಅಧ್ಯಾಯ 11ನೇ ವಾಕ್ಯ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಕರ್ತನು ನಿಮ್ಮನ್ನು ನಿತ್ಯವೂ ನಡೆಸುವನು. ಅದುವೇ ದೇವರು ಕೊಡುವಂತ ವಾಗ್ದಾನ. ನಿಮ್ಮನ್ನು ಮುನ್ನಡೆಸುತ್ತಾನೆ. ನಿಮ್ಮನ್ನು ಮುನ್ನಡೆಸುವಂತ ದೇವರು ಆತನು ನಮ್ಮನ್ನು ನಡೆಸುವ ದೇವರು. ಯೋಹಾನ 10ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡುವಾಗ ಕುರುಬನ ಕುರಿತಾಗಿ, ಒಳ್ಳೆಯ ಕುರುಬನ ಕುರಿತಾಗಿ ದೇವರು ಹೇಳುತ್ತಾ ಇರುವಾಗ, ಒಬ್ಬ ಕುರುಬನು ಪ್ರತಿನಿತ್ಯವೂ ಕೂಡ ತನ್ನ ಕುರಿಗಳನ್ನು ನಡೆಸಿಕೊಂಡು ಹೋಗುತ್ತಾನೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಆತನು ನಮ್ಮನ್ನು ಸಮೃದ್ಧಿಯಾದ ಸ್ಥಳದಲ್ಲಿ ನಡೆಸುವ ದೇವರು. ಹಸಿರು ಹುಲ್ಲುಗಾವಲಲ್ಲಿ ನಡೆಸಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುವ ದೇವರು. ಒಳ್ಳೆಯ ಕುರುಬನು ಪ್ರತಿನಿತ್ಯ ತನ್ನ ಕುರಿಗಳನ್ನು ನಡೆಸುತ್ತಾನೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಅಂದರೆ ದೇವರು ನಮಗೆ ಒಳ್ಳೆಯ ಕುರುಬನಾಗಿದ್ದಾರೆ. ಈ ಕುರಿಗಳು ಯಾವುದರ ಕುರಿತಾಗಿ ಆದರೂ ಚಿಂತೆ ಮಾಡುತ್ತದಾ? ಇಂದು ನಮಗೆ ಊಟಕ್ಕೆ ಏನು ಸಿಗುತ್ತದೆ, ನೀರು ಬೇಕಾದರೆ ಏನು ಮಾಡುವುದು, ಏನಾದರೂ ಆಪತ್ತು ಬಂದರೆ ಏನ್ ಮಾಡುವುದೆಂಬುದಾಗೆಲ್ಲ ಚಿಂತಿಸುತ್ತದಾ? ನನಗೊಬ್ಬ ಕುರುಬನು ಇದ್ದಾನೆ, ಆತನು ನನ್ನನ್ನು ನಡೆಸುವನು. ಒಳ್ಳೆ ಹಸಿರಾಗಿರುವಂತ ಹುಲ್ಲುಗಾವಲಿಗೆ ಕರೆದುಕೊಂಡು ಹೋಗಿ ನನಗೆ ಆಹಾರ ಕೊಡುವನು. ವಿಶ್ರಾಂತಿಕರವಾದ ನೀರುಗಳ ಬಳಿ ದಾಹವನ್ನು ತೀರಿಸುವನು. ಆಪತ್ತುಗಳು ಬರುವಾಗ ಕಾಪಾಡುವನು. ನನ್ನನ್ನು ನಡೆಸುವಂತ ಕುರುಬನಿದ್ದಾನೆ ಎಂದು ಆ ಕುರಿಗಳು ಯಾವುದರ ಕುರಿತು ಭಯಪಡುವುದೂ ಇಲ್ಲ, ಚಿಂತೆ ಮಾಡುವುದೂ ಇಲ್ಲ. ಅದೇ ರೀತಿಯಾಗಿಯೇ ನಮ್ಮ ಜೀವಿತದಲ್ಲಿ ನಮ್ಮ ತಂದೆಯಾಗಿರುವ ಯೇಸು ಕ್ರಿಸ್ತನು ನಮಗೊಬ್ಬ ಒಳ್ಳೆ ಕುರುಬನಾಗಿ ಇದ್ದಾನೆ. ನಮ್ಮನ್ನು ನಡೆಸುವಂತ ಒಳ್ಳೆ ಕುರುಬನಾಗಿ ಇದ್ದಾನೆ. ದಾವೀದನು ಕೀರ್ತನೆಗಳು 23ರಲ್ಲಿ ಹೇಳುವಾಗ ನೀವು 3ನೇ ವಾಕ್ಯದಲ್ಲಿ ನೋಡಿದರೆ, ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ತನ್ನ ಕುರಿಗಳನ್ನು, ನಮ್ಮನ್ನು ನೀತಿಯ ಮಾರ್ಗದಲ್ಲಿ, ಸರಿಯಾದ ಮಾರ್ಗದಲ್ಲಿ ನಡೆಸುವಂತ ಕುರುಬನಾಗಿ ಇದ್ದಾನೆ. ಅದನ್ನೇ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ನಡೆಸುತ್ತೇನೆ. ನನ್ನ ಮಗನೇ, ಈ ಪರಿಸ್ಥಿತಿಯಲ್ಲಿ ಭಯಪಡಬೇಡ. ಏನ್ ಮಾಡುವುದು, ಹೇಗೆ ಮಾಡುವುದು, ಈ ಪರಿಸ್ಥಿತಿಯನ್ನು ಹೇಗೆ ದಾಟುವುದೆಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀಯಾ? ನಾನು ನಿನ್ನನ್ನು ನಡೆಸುತ್ತೇನೆ. ನನ್ನ ಮಗಳೇ, ಯಾಕೆ ಭಯಪಡುತ್ತಾ ಇದ್ದೀಯಾ? ಇಲ್ಲ ನನ್ನ ಕುಟುಂಬದಲ್ಲಿ, ನನ್ನ ಕೆಲಸದಲ್ಲಿ, ಈ ರೀತಿ ನನ್ನ ಬಿಸ್ನೆಸ್ ಕಾರ್ಯದಲ್ಲಿ, ನನ್ನ ವೈಯಕ್ತಿಕ ಆತ್ಮಿಕ ಜೀವಿತದಲ್ಲಿ ಎಡುವಿಕೆಗಳು, ನೀನು ಏನು ಭಯಪಡಬೇಡ, ನಾನು ನಿನ್ನನ್ನು ನಡೆಸುತ್ತೇನೆಂದು ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ. ಎಷ್ಟು ದೊಡ್ಡ ಸಂತೋಷ ಅಲ್ಲವಾ? ಹೇಳುತ್ತಿರುವುದು ಯಾರು? ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು, ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾದ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ನಿತ್ಯವೂ ನಡೆಸುವೆನು. ವಾರಕ್ಕೆ 1 ದಿನ ಮಾತ್ರ ಅಲ್ಲ, ನಿತ್ಯವೂ ನಾನು ನಿಮ್ಮನ್ನು ನಡೆಸುತ್ತೇನೆ ಎಂಬುದಾಗಿ ದೇವರು ನಮಗೆ ಮಾತು ಕೊಟ್ಟಿದ್ದಾರೆ. ಈ ತಿಂಗಳು ಮಾತ್ರ ಅಲ್ಲ, ಅಥವಾ ಈ ವರ್ಷ ಮಾತ್ರ ಅಲ್ಲ, ಜೀವನ ಪೂರ್ತಿ ಆತನು ನಮ್ಮನ್ನು ಸುಂದರವಾಗಿ ನಡೆಸುವುದನ್ನು ನಾವು ನೋಡಬಹುದು. ಹೌದು ಪ್ರಿಯರಾದವರೇ, ಆದ್ದರಿಂದ ನೀವು ಭಯಪಡಬೇಡಿ, ಸೋತು ಹೋಗಬೇಡಿ. 1974ರಲ್ಲಿ ದೇವರು ನನ್ನನ್ನು ಪೂರ್ಣಾವಧಿ ಸೇವೆಗೆ ಕರೆದಾಗ
ದೇವರೇ, ನನ್ನ ಬಲವನ್ನು ನಂಬಿ ನಾನು ಬರುತ್ತಾ ಇಲ್ಲ. ನಾನು ಬಲವುಳ್ಳವನು ಅಲ್ಲ, ಬಹಳ ಬಲಹೀನನು, ಸೋತು ಹೋಗುವವನು, ಭಯ ಪಡುವವನು. ಹಾಗಾಗಿ ನನ್ನನ್ನು ನಂಬಿ ನಾನು ಸೇವೆಗೆ ಬರುವುದಕ್ಕೆ ಆಗುವುದಿಲ್ಲ. ಆದರೆ ನಾನು ನಿಮ್ಮನ್ನು ನಂಬುತ್ತೇನೆ, ನೀವು ನಡೆಸುವುದಾದರೆ ಬರುತ್ತೇನೆಂಬುದಾಗಿ ಹೇಳಿದೆ. ಆಗ ನಿನ್ನ ಬಲಗೈಯನ್ನು ಹಿಡಿದು ನಡೆಸುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದರು. ಭಯಪಡಬೇಡ, ನನ್ನನ್ನು ನಂಬಿ ನೀನು ಬಾ ಎಂದು ಹೇಳುವಾಗ ನಾನು ಆತನನ್ನು ನಂಬಿ ಆತನ ಕರದಲ್ಲಿ ನನ್ನ ಕರವನ್ನು ಒಪ್ಪಿಸಿಕೊಟ್ಟೆನು. ಇಷ್ಟು ವರ್ಷಗಳ ಕಾಲ ಸೇವೆಯಲ್ಲಿ 52 ವರ್ಷಗಳು ಕಳೆದಿದೆ. ಎಷ್ಟೋ ಶೋಧನೆಗಳು, ಎಡುವಿಕೆಗಳು, ತಪ್ಪುಗಳು, ಕೊರತೆಗಳೆಲ್ಲ ಬಂದಾಗಲೂ ಆತನು ನನ್ನನ್ನು ಬಿಡದೆ ಸರಿಪಡಿಸಿ ಆಧರಿಸಿ ಇದುವರೆಗೂ ನಡೆಸಿಕೊಂಡು ಬಂದಿದ್ದಾನೆ. ಆದ್ದರಿಂದ ಬಲಹೀನತೆಗಳಿರಬಹುದು, ಕೊರತೆಗಳಿರಬಹುದು, ಕೆಲ ಸೋಲುಗಳು, ಎಡುವಿಕೆಗಳು ಬರಬಹುದು. ತಕ್ಷಣ ದೇವರು ಕೈಬಿಟ್ಟು ಹೋಗುವುದಿಲ್ಲ. ಇಲ್ಲ, ನಾನಿದ್ದೇನೆ, ನಡೆಸುತ್ತೇನೆ, ಎದ್ದೇಳು, ಕೈ ಕೊಡು, ಎದ್ದೇಳು ಎಂಬುದಾಗಿ ನಿಮ್ಮನ್ನು ಎತ್ತಿ ಮುನ್ನಡೆಸುವನು. ನೀವು ಸೋತು ಹೋಗಿದ್ದೀರಾ, ಬಿದ್ದು ಹೋಗಿದ್ದೀರಾ, ಪ್ರಾರ್ಥಿಸುವುದಕ್ಕಾಗುತ್ತಿಲ್ಲವಾ, ನಂಬುವುದಕ್ಕೆ ಆಗುತ್ತಿಲ್ಲವಾ, ದಣಿದು ಹೋಗಿದ್ದೀರಾ? ದೇವರಿಗೆ ಎಲ್ಲವೂ ಕೂಡ ಗೊತ್ತು. ಬಾ ಮಗನೇ, ಬಾ ಮಗಳೇ, ನಾನಿದ್ದೇನೆ, ನಿಮ್ಮನ್ನು ನಾನು ನಡೆಸುತ್ತೇನೆ, ಕರ ಹಿಡಿದು ಆಧರಿಸಿ ನಡೆಸುವನು. ಮತ್ತ್ಯಾಕೆ ನೀವು ಭಯಪಡಬೇಕು? ಜೀವನ ಪೂರ್ತಿ ಆತನೇ ನಡೆಸುತ್ತಾನೆ. ಆತನು ನಡೆಸುವಾಗ ಯಾವ ರೀತಿ ನಡೆಸುತ್ತಾನೆ? ಈ ವಾಕ್ಯದಲ್ಲಿ 3 ಕಾರ್ಯಗಳನ್ನು ಹೇಳುತ್ತಾರೆ. ಒಂದು, ತೃಪ್ತಿಗೊಳಿಸಿ. ನಾನು ನಿನ್ನನ್ನು ತೃಪ್ತಿಯಾಗಿ ಆಶೀರ್ವದಿಸುವೆನು. ನಡೆಸುವಾಗ ತೃಪ್ತಿಯಾದ ಆಶೀರ್ವಾದಗಳೊಟ್ಟಿಗೆ ನಡೆಸುತ್ತೇನೆ, ಭಯಪಡಬೇಡ ಎಂದು ದೇವರು ಹೇಳುತ್ತಾರೆ. ತೃಪ್ತಿಯಾದ ಜೀವನ, ಏನೋ ದೇವರು ನಡೆಸುತ್ತಾ ಇದ್ದಾರೆ, ಆ ರೀತಿಯಾಗಿ ಅಲ್ಲ. ಒಂದು ಸಂತೃಪ್ತಿಯೊಂದಿಗೆ, ದೊಡ್ಡ ಸಂತೋಷದೊಂದಿಗೆ. ಮತ್ತಾಯ 14ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿದರೆ, ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನಿನಿಂದ ಜನರನ್ನು ಪೋಷಿಸಿದನು. ಗಂಡಸರೇ 5,000. ಹಾಗಾದರೆ ಹೆಂಗಸರು ಮಕ್ಕಳೆಲ್ಲ ಸೇರಿದರೆ ಖಂಡಿತ ಅಲ್ಲಿ ಕನಿಷ್ಠ ಒಂದು 20,000 ಇರಬೇಕು. ಸ್ತ್ರೀಯರು, ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ಸೇರಿ ಗಂಡಸರೇ 5,000 ಅನ್ನುವಾಗ ನೀವು ಯೋಚಿಸಿರಿ. ದೇವರು ಎಲ್ಲರಿಗೂ ಕೂಡ ಆಹಾರ ಕೊಟ್ಟರು. ದೇವರು ಸ್ವಲ್ಪ ಮಾತ್ರ ಇದೆ, ಎಲ್ಲ ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಳಿ, ಒಬ್ಬೊಬ್ಬರಿಗೆ ಒಂದೊಂದು ತುಂಡು ರೊಟ್ಟಿ, ಒಂದು ಮೀನನ್ನು ಮಾತ್ರ ಕೊಡಿ, ಹಾಗೆ ಸ್ನ್ಯಾಕ್ಸ್ ರೀತಿಯಲ್ಲಿ, ನಂತರ ಅವರು ಮನೆಗೆ ಹೋಗಿ ಊಟ ಮಾಡಲಿ ಎಂಬುದಾಗಿ ಯೇಸು ಹೇಳಿದನ? ಇಲ್ಲ. ತೃಪ್ತಿಯಾಗಿ ಊಟ ಮಾಡಿ ಮಿಕ್ಕ ತುಂಡುಗಳನ್ನು ಕೂಡ ಬುಟ್ಟಿಯಲ್ಲಿ ಸಂಗ್ರಹಿಸುವಂತೆ, ಅದುವೇ ದೇವರ ಆಶೀರ್ವಾದ. ತೃಪ್ತಿಯಾಗಿ ಹೇಗೆ ಊಟ ಮಾಡಿದಿರಿ? ತೃಪ್ತಿಯಾಗಿ ಊಟ ಮಾಡಿದೆ, ಕೊರತೆ ಇಲ್ಲ, ಚೆನ್ನಾಗಿ ಊಟ ಮಾಡಿದೆ. ಆ ರೀತಿಯಾಗಿ ಒಂದು ತೃಪ್ತಿ ನಿಮ್ಮ ಜೀವಿತದಲ್ಲಿ, ಕೆಲಸದಲ್ಲಿ, ಕುಟುಂಬದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ ಒಂದು ತೃಪ್ತಿ. ಆ ರೀತಿಯಾಗಿ ದೇವರು ಹೇಳುತ್ತಾರೆ, ತೃಪ್ತಿಯಾಗಿ, ಅರ್ಧಂಬರ್ಧವಾಗಿ, ಕೊರತೆ ಉಳ್ಳವರ ರೀತಿಯಲ್ಲಿ ಅಲ್ಲ, ತೃಪ್ತಿಯಾಗಿ ಆಶೀರ್ವದಿಸುವೆನು. ನೀವು ತೃಪ್ತಿ ಇಲ್ಲದೆ ಇರುವಂತ ಒಂದು ಅವಸ್ಥೆಯಲ್ಲಿ ತಾನೇ ಇದ್ದೀರಾ? ಕೆಲಸದಲ್ಲಿ ತೃಪ್ತಿ ಇಲ್ಲ, ಬಿಸ್ನೆಸ್ನಲ್ಲಿ ತೃಪ್ತಿ ಇಲ್ಲ, ನೀವು ಮಾಡುವ ಸೇವೆಯಲ್ಲಿ ತೃಪ್ತಿ ಇಲ್ಲ, ನಿಮ್ಮ ಕುಟುಂಬದಲ್ಲಿ ತೃಪ್ತಿ ಇಲ್ಲ, ಏನೋ ನಡೆಯುತ್ತಾ ಇದೆ ಎಂಬುದಾಗಿ ಒಂದು ನಿರಾಸೆಯಲ್ಲಿ ಇದ್ದೀರಲ್ವ? ದೇವರು ಹೇಳುತ್ತಾರೆ, ನಾನು ನಿಮ್ಮನ್ನು ತೃಪ್ತಿಯಾಗಿ ಆಶೀರ್ವದಿಸುವೆನು. ನೀನು ಅದೇ ಸ್ಥಳದಲ್ಲಿ, ಅದೇ ಕುಟುಂಬದಲ್ಲಿ, ಅದೇ ಕೆಲಸದಲ್ಲಿ, ಅದೇ ಬಿಸ್ನೆಸ್ನಲ್ಲಿ ಸಂತೋಷದಿಂದ ಹರ್ಷಿಸುವಂತೆ ತೃಪ್ತಿಯಾಗಿ ಆಶೀರ್ವದಿಸುವೆನೆಂಬುದಾಗಿ ಹೇಳುತ್ತಾರೆ. ಈ ತಿಂಗಳಲ್ಲಿ ಆ ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯಲಿದೆ. ಯಾವುದರ ಕುರಿತು ನೀವೊಂದು ನಿರಾಸೆಯಲ್ಲಿ ಇದ್ದೀರೋ ಅದರಲ್ಲಿ ನೀವು ತೃಪ್ತಿಯಾಗಿ ಸಂತೋಷವಾಗಿ ಉಲ್ಲಾಸಿಸುವಂತ ಅದ್ಭುತವನ್ನು ದೇವರು ಮಾಡುತ್ತಾರೆ. ಆದ್ದರಿಂದ ಸೋತು ಹೋಗಬೇಡಿ, ಸರಿನಾ? ಎರಡನೇದಾಗಿ ದೇವರು ಹೇಳುತ್ತಾರೆ, ನಿನ್ನ ಎಲುಬುಗಳನ್ನು ಸಸ್ಸಾರ ಮಾಡುವೆನು. ಎಲುಬುಗಳನ್ನು ಸಸ್ಸಾರ ಮಾಡುವರಂತೆ. ಅದು ಯಾವುದಕ್ಕೆ ಸೂಚನೆ ಆಗಿದೆ ಅಂದರೆ ಸೌಖ್ಯ, ಹೀಲಿಂಗ್, ಆರೋಗ್ಯಕ್ಕೆ ಸೂಚನೆಯಾಗಿದೆ. ಎಲುಬುಗಳನ್ನು ಸಸ್ಸಾರ ಮಾಡಿ ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ನಾನು ಸಂಗಡ ಇದ್ದು ನಡೆಸುವಾಗ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುವೆನು. ಅದುವೇ ದೇವರು ಹೇಳುವಂತ ಅದ್ಭುತವಾದ ಮಾತು. ಆತನು ನಮಗೆ ಸೌಖ್ಯವನ್ನು ಅನುಗ್ರಹಿಸಿ ನಮ್ಮನ್ನು ಆರೋಗ್ಯವಂತರಾಗಿ ನಡೆಯುವಂತೆ ಮಾಡುವಂತ ದೇವರು. ಆರೋಗ್ಯವೇ ಭಾಗ್ಯ ಎಂಬುದಾಗಿ ಕನ್ನಡದಲ್ಲಿ ಒಂದು ಗಾದೆಯನ್ನು ಹೇಳುತ್ತಾರೆ. ರೋಗ ಇಲ್ಲದೆ ಇರುವಂತಹ ಜೀವಿತ, ಆರೋಗ್ಯವಾದ ಜೀವಿತ, ದೇವರಿದನ್ನು ನಿಮಗೆ ವಾಗ್ದಾನ ಮಾಡುತ್ತಾರೆ. ರೋಗದಲ್ಲಿ ಕಷ್ಟಪಡುತ್ತಾ ಇದ್ದೀರಾ? ಪ್ರತಿನಿತ್ಯ ಮಾತ್ರೆಗಳನ್ನು ತೆಗೆದುಕೊಳ್ಳಲೇಬೇಕು. ಪಾಕೆಟ್ನಲ್ಲಿ ಯಾವಾಗಲೂ ಮಾತ್ರೆಗಳನ್ನು ಇಟ್ಟುಕೊಂಡೇ ನಡೆದಾಡಬೇಕು. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದೆಂದು ಹೇಳುತ್ತಾರೆ. ಹೃದಯ ಬಾಧಿಸಲ್ಪಟ್ಟಿದೆ ಎಂಬುದಾಗಿ ಹೇಳುತ್ತಾರೆ. ಲಂಗ್ಸ್ನಲ್ಲಿ ಸಮಸ್ಯೆ ಎಂದು ಹೇಳುತ್ತಾರೆ. ಲಿವರ್ನಲ್ಲಿ ಏನೋ ಒಂದು ಸಮಸ್ಯೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಕಿಡ್ನಿ ಬಾಧಿಸಲ್ಪಟ್ಟಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಈ ರೀತಿಯಾಗಿ ವಯಸ್ಸಾಗಿ ಹೋಗಿದೆ, ಇನ್ನು ಅಷ್ಟೇ ಎಂಬಂತ ಒಂದು ನಿರಾಸೆ ನಿಮ್ಮಲ್ಲಿ ಬಂದಿರಬಹುದು. ಆದರೆ ದೇವರು ಹೇಳುತ್ತಾರೆ, ಇಲ್ಲ ಮಕ್ಕಳೇ, ನಾನು ನಿಮಗೆ ಆರೋಗ್ಯವನ್ನು ಉಂಟು ಮಾಡುವೆನು, ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವೆನೆಂದು ಹೇಳುತ್ತಾರೆ. ಅದಕ್ಕಾಗಿ ತಾನೇ ಶಿಲುಬೆಯಲ್ಲಿ ನಮ್ಮ ರೋಗಗಳನ್ನು ಹೊತ್ತನು. ಮತ್ತಾಯ 8:17 ವಾಕ್ಯದಲ್ಲಿ
ಯೇಸು ನಮ್ಮ ಬೇನೆಗಳನ್ನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತನು. ಆತನು ಹೊತ್ತ ಮೇಲೆ ನಾನು ಯಾಕೆ ಹೊರಬೇಕು? ಆತನು ಹೊತ್ತು ತೀರಿಸಿದ್ದಾನಲ್ಲ ಈ ರೋಗಗಳು, ವ್ಯಾಧಿ, ವೇದನೆ, ಬಲಹೀನತೆಗಳನ್ನೆಲ್ಲ ಹೊತ್ತು ತೀರಿಸಿದ್ದಾನೆ. ಯಾಕೆಂದರೆ ನಾವದನ್ನು ಹೊರಬಾರದು, ನಾವದರಿಂದ ಬಾಧಿಸಲ್ಪಡಬಾರದು. ಆರೋಗ್ಯವಾಗಿ ಸೌಖ್ಯವಾಗಿರಬೇಕೆಂದು ಆತನು ಅದನ್ನು ತೆಗೆದುಕೊಂಡನು. ನೀವು ಅದನ್ನು ನಂಬಿ ಪ್ರಾರ್ಥನೆ ಮಾಡಿದರೆ ಸಾಕು. ಇನ್ನು ನಾವು ಪ್ರಾರ್ಥಿಸದೇ ಇರುವುದರಿಂದಲೇ ಹೊಂದಿಕೊಳ್ಳದೆ ಇದ್ದೇವೆ. ಆದ್ದರಿಂದ ನೀವು ನಂಬಿಕೆಯಿಂದ ಪ್ರಾರ್ಥಿಸಿ ನೋಡಿರಿ. ನಿಮ್ಮನ್ನು ಮುನ್ನಡೆಸುವಂತ ದೇವರು ಆರೋಗ್ಯದ ಮಾರ್ಗದಲ್ಲಿ ನಿಮ್ಮನ್ನು ಮುನ್ನಡೆಸುತ್ತಾರೆ. ಆದ್ದರಿಂದ ಕಂಗಾಲಾಗಬೇಡಿ. ದಕ್ಷಿಣ ಕೊರಿಯಾ ದೇಶದಲ್ಲಿ ಡಾಕ್ಟರ್ ಪೌಲಿಯಾಂಗಿಚೋ ಎಂಬಂತ ಒಬ್ಬರು ದೇವ ಸೇವಕರು. ಇಡೀ ಲೋಕದಲ್ಲೇ ದೊಡ್ಡ ಒಂದು ಚರ್ಚ್ನಲ್ಲಿ 10 ಲಕ್ಷ ಆತ್ಮಗಳು. ಹಾಗಂದ್ರೆ ಯೋಚಿಸಿ, ಎಷ್ಟು ಒಂದು ದೊಡ್ಡ ಸಭೆ, ದೊಡ್ಡ ಸೇವೆಗಳನ್ನು ಅವರು ಮಾಡುತ್ತಾ ಇದ್ದರು. ಕರ್ತನು ಅವರನ್ನು ಆ ರೀತಿ ಉಪಯೋಗಿಸುತ್ತಾ ಇದ್ದನು. ನಾನು ಅಲ್ಲಿಗೆ ಹೋಗಿದ್ದೇನೆ, ಅದನ್ನೆಲ್ಲ ನೋಡಿದ್ದೇನೆ. ದಕ್ಷಿಣ ಕೊರಿಯಾಗೆ ಹೋಗಿ ಅವರನ್ನೆಲ್ಲ ಸಂಧಿಸಿದ್ದೇನೆ. ಅವರು ಒಂದು ಅನುಭವವನ್ನು ಹೇಳಿದರು. ನಾನು ಅಲ್ಲಿಗೆ ಹೋಗಿದ್ದಾಗ ಅವರು ಒಂದು ಕೂಟದಲ್ಲಿ ತನ್ನ ಒಂದು ಅನುಭವವನ್ನು ಹಂಚಿಕೊಂಡರು. ಅವರು ಒಂದು ರೋಗದಿಂದ ಬಾಧಿಸಲ್ಪಟ್ಟರು. ಅವರ ಮಕ್ಕಳು ನೋಡಿದರು, ನೀವು ಸೇವೆ ಎಂದು ಅಲಿಯುತ್ತಾ ಇದ್ದೀರಿ, ನಿಮ್ಮ ದೇಹವನ್ನು ಗಮನಿಸಿಕೊಳ್ಳುವುದೇ ಇಲ್ಲ, ನಾವು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತೇವೆ ಎಂಬುದಾಗಿ ಅವರು ಹೇಳಿ ಪಕ್ಕದ ಜಪಾನ್ ದೇಶದಲ್ಲಿ ಒಬ್ಬರು ಪ್ರಬಲರಾದಂಥ ಡಾಕ್ಟರ್ ಬಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬಹಳ ಒತ್ತಾಯಪಡಿಸಿ ಅವರನ್ನು ಕರೆದುಕೊಂಡು ಹೋದರು. ಡಾಕ್ಟರ್ ಅವರ ಸ್ಕ್ಯಾನ್ ಎಲ್ಲ ಮಾಡಿದರು, ಬ್ಲಡ್ ಟೆಸ್ಟ್ ಎಲ್ಲವನ್ನು ಮಾಡಿ ಅದರ ರಿಪೋರ್ಟ್ಗಳನ್ನೆಲ್ಲ ನೋಡುವಾಗ ಅವರ ಒಳ ಅಂಗಗಳಲ್ಲಿ ಕೆಲವೊಂದು ಬಾಧೆಗಳು ಇದೆ. ಯಾಕೆ ಇಷ್ಟೊಂದು ಬಾಧೆ ಮಾಡಿಕೊಂಡಿದ್ದಾರೆ? ಅವರು ಸೇವೆ ಎಂಬುದಾಗಿಯೇ ಹೋಗುತ್ತಾರೆ, ತಮ್ಮ ದೇಹದ ಮೇಲೆ ಸ್ವಲ್ಪ ಗಮನವನ್ನೇ ಕೊಡುವುದಿಲ್ಲ. ಆಗ ಅವರು ದೊಡ್ಡ ಒಂದು ಬಾಧೆ ಈಗ ಉಂಟಾಗಿದೆ, ದೊಡ್ಡ ಒಂದು ಆಪರೇಷನ್ ಅನ್ನು ನಾವು ಕೂಡಲೇ ಮಾಡಬೇಕು, ಆಗಲೇ ಅಪ್ಪನನ್ನು ಕಾಪಾಡಬಹುದು ಎಂಬುದಾಗಿ ಡಾಕ್ಟರ್ಸ್ ಹೇಳಿದರು. ಮಕ್ಕಳು ದಿನಾಂಕವನ್ನು ನಿಗದಿಪಡಿಸಿ ನಾವು ಇದನ್ನೆಲ್ಲ ಮುಗಿಸಿಕೊಂಡೇ ಹೋಗುತ್ತೇವೆ ಎಂಬುದಾಗಿ ಹೇಳಿದರು. ನಂತರ ಡಾಕ್ಟರ್ ಪೌಲಿಯಾಂಗಿಚೋ ಅವರ ಬಳಿ ಬಂದು ಹೇಳಿದಾಗ ಅವರು ಹೇಳಿದರು, ಇಲ್ಲ ನನಗೆ ಸ್ವಲ್ಪ ಟೈಮ್ ಕೊಡಿ, ಒಂದು 10 ದಿನ ನನಗೆ ಟೈಮ್ ಕೊಡಿ, ನಂತರ ಒಂದು ಆಪರೇಷನ್ ಮಾಡಿಸಿಕೊಳ್ಳುತ್ತೇನೆ, ಊರಿಗೆ ಹಿಂತಿರುಗಬೇಕು, ಒಂದು 10 ದಿನ ಟೈಮ್ ಕೊಡಿರಿ, ದಿಢೀರೆಂದು ಆಪರೇಷನ್ಗೆ ಒಪ್ಪಿಕೊಳ್ಳೋದಕ್ಕೆ ಆಗುವುದಿಲ್ಲ ಎಂದು ಹೇಳಿದರು. ಇವರು ದೃಢವಾಗಿ ಹೇಳಿದ್ದರಿಂದ ಸರಿ, ನೀವು ಊರಿಗೆ ಹೋಗಿ ಬನ್ನಿರಿ, 10 ದಿನಗಳ ಅವಕಾಶ, ಈ ದಿನಾಂಕದೊಂದು ಆಪರೇಷನ್ ಇಟ್ಟುಕೊಳ್ಳೋಣ ಎಂಬುದಾಗಿ ಎಲ್ಲವನ್ನು ಹೇಳಿ ಕಳುಹಿಸಿದರು. ಅವರು ದಕ್ಷಿಣ ಕೊರಿಯಾಗೆ ಬಂದರು. ಅಲ್ಲಿ ಫಾಸ್ಟಿಂಗ್ ಪ್ರೇಯರ್ ಮೌಂಟೇನ್, ಉಪವಾಸ ಪ್ರಾರ್ಥನೆ ಬೆಟ್ಟ, ಸಾವಿರಾರು ಜನರು ಪ್ರತಿನಿತ್ಯ ಬಂದು ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರುತ್ತಾರೆ. ಚಿಕ್ಕ ಪ್ರೇಯರ್ ರೂಮ್ಗಳು ಇರುತ್ತವೆ, ಅಲ್ಲಿ ಜನರು ಬಂದು ಪ್ರಾರ್ಥಿಸುತ್ತಾರೆ. ನಾನು ಕೂಡ ಬೆಟ್ಟದಲ್ಲೇ ತಂಗಿದ್ದು ಆ ರೀತಿ ಪ್ರಾರ್ಥನೆಗಳಲ್ಲಿ ಭಾಗವಹಿಸಿದ್ದೇನೆ. ಆ ಪ್ರೇಯರ್ ರೂಮ್ಗಳಲ್ಲಿ ಹೋಗಿ ಪ್ರಾರ್ಥಿಸಿದ್ದೇನೆ. ಅದರಲ್ಲಿ ಡಾಕ್ಟರ್ ಪೌಲಿಯಾಂಗಿಚೋ ಅವರು ಪ್ರಾರ್ಥಿಸುವುದಕ್ಕೆ ಒಂದು ಚಿಕ್ಕ ಪ್ರಾರ್ಥನಾ ರೂಮ್ ಇದೆ. ನಾನದನ್ನು ನೋಡಿದ್ದೇನೆ. ಅವರು ಅಲ್ಲಿಗೆ ಬಂದು ಕೆಲವೊಮ್ಮೆ ಅನೇಕ ದಿನಗಳು ಪ್ರಾರ್ಥನೆ ಮಾಡುತ್ತಲೇ ಇರುವರಂತೆ. ಆ ರೀತಿ ಅವರು ದಕ್ಷಿಣ ಕೊರಿಯಾಗೆ ಬಂದಾಗ ನೇರವಾಗಿ ಆ ಬೆಟ್ಟಕ್ಕೆ ಹೋದರು. ಅಲ್ಲಿ ಹೋಗಿ ದೇವರ ಮುಂದೆ ಪ್ರಾರ್ಥನೆ ಮಾಡಿದರು. ಪ್ರತ್ಯೇಕವಾಗಿ ದೇವರ ಮುಂದೆ ಕುಳಿತು ವಾಕ್ಯಗಳನ್ನೆಲ್ಲ ಓದಿ ನಂತರ ಪ್ರಾರ್ಥಿಸುವ ಕೇಳಿದರು, ಯೇಸುವೆ, ನಾನು ನಿಮಗಾಗಿ ತಾನೇ ಸೇವೆ ಮಾಡುತ್ತಾ ಇದ್ದೇನೆ. ನಿಮ್ಮ ಸೇವೆ, ವಿಶ್ರಾಂತಿಗೂ ಸಮಯವಿಲ್ಲ. ನೀವು ಹೇಳಿದ ಸೇವೆನೆಲ್ಲ ಮಾಡುತ್ತಾ ಇದ್ದೇನೆ. ನೀವು ನನ್ನನ್ನು ಯಾಕೆ ಗುಣ ಮಾಡಲಿಲ್ಲ? ನನಗೆ ಈ ರೀತಿ ರೋಗ ಇದೆ ಎಂಬುದಾಗಿ ಹೇಳುತ್ತಾರೆ. ನನ್ನನ್ನು ಬಾಧಿಸಿದೆ, ನಾನು ವೀಕ್ ಆಗಿ ಫೀಲ್ ಮಾಡುತ್ತಾ ಇದ್ದೇನೆ, ಆಪರೇಷನ್ ಮಾಡಬೇಕೆಂದು ಹೇಳುತ್ತಾರೆ. ನೀವು ಯಾಕೆ ನನ್ನನ್ನು ಗುಣ ಮಾಡಲಿಲ್ಲ? ಆ ರೀತಿ ಅವರು ಪ್ರಶ್ನೆ ಕೇಳಿದರ. ಆಗ ಯೇಸು ಅವರೊಂದಿಗೆ ಮಾತನಾಡಿದನಂತೆ. ಆತನು ಕೇಳಿದನು, ನೀನು ಯಾಕೆ ನನ್ನ ಬಳಿ ಕೇಳಲಿಲ್ಲ? ಇವರಿಗೆ ಹಾಗೆ ಆಶ್ಚರ್ಯವಾಯಿತು. ನೀನು ಕೇಳಲಿಲ್ಲವಲ್ಲ, ನೀನು ಕೇಳದೆ ನಾನು ಹೇಗೆ ಅದ್ಭುತ ಮಾಡುವುದು? ನೀನು ಕೇಳಬೇಕಲ್ಲವಾ? ನನಗೆ ಈ ರೀತಿಯಾಗಿದೆ, ನೀವು ಗುಣ ಮಾಡಬೇಕೆಂದು ಕೇಳಬೇಕಲ್ಲವಾ? ನನಗೆ ಆಗುತ್ತಾ ಇಲ್ಲ, ಬಲಹೀನವಾಗಿದ್ದೇನೆಂದು ನೀನು ಕೇಳಿದೆಯಾ? ಆಗ ಅವರಿಗೆ ಅವರ ತಪ್ಪು ಅರಿವಾಯಿತು. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬೊಬ್ಬನು ಹೊಂದಿಕೊಳ್ಳುವನು. ಪ್ರಾರ್ಥನೆಯಲ್ಲಿ ನಂಬಿಕೆಯುಳ್ಳವರಾಗಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿಕೊಳ್ಳುತ್ತೀರಿ. ಹಾಗಾದ್ರೆ ನೀವು ಕೇಳಿಕೊಂಡರೆ ಸೌಖ್ಯವನ್ನು ಹೊಂದಿಕೊಳ್ಳುತ್ತೀರಿ. ತಕ್ಷಣ ಅವರು, ದೇವರೇ, ನಾನು ಕೇಳಿಕೊಳ್ಳುತ್ತೇನೆ ಎಂದು ಒಂದು ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದರು. ನನ್ನ ಶರೀರದಲ್ಲಿರುವಂತೆ ಎಲ್ಲ ರೋಗಗಳು ಗುಣವಾಗಬೇಕು. ನನ್ನ ರೋಗಗಳನ್ನೆಲ್ಲ ನೀವು ಶಿಲುಬೆಯಲ್ಲಿ ಹೊತ್ತಿದ್ದೀರಿ. ನಿಮ್ಮ ಬಾಸುಂಡೆಗಳಿಂದ ನಾನು ಗುಣವಾಗುತ್ತೇನೆ ಎಂಬಂತ ವಾಕ್ಯವನ್ನು ನಾನು ನಂಬುತ್ತೇನೆ. ನನ್ನನ್ನು ಗುಣ ಮಾಡಿ ಎಂಬುದಾಗಿ ಪ್ರಾರ್ಥಿಸಿದರು. 10 ದಿನಗಳ ನಂತರ ಪುನಃ ಅವರ ಮಕ್ಕಳೆಲ್ಲ ಬಂದರು. ಬನ್ನಿ ಜಪಾನ್ಗೆ ಹೋಗೋಣ ಎಂದು. ಸರಿ ಎಂದು ಇವರು ಜಪಾನ್ಗೆ ಹೊರಟು ಹೋದರು. ಅಲ್ಲಿ ಹೋಗಿ ಡಾಕ್ಟರ್ಸ್ಗೆ ಹೇಳಿದರು, ನೀವು ಆಪರೇಷನ್ ಮಾಡೋದಕ್ಕೆ ಮುಂಚೆ ನೀವೆಲ್ಲ ಟೆಸ್ಟ್ಗಳನ್ನು ಕೂಡ ಪುನಃ ಮಾಡಿರಿ. ನೀವು ಸ್ಕ್ಯಾನ್ ಮಾಡಿರಿ, ಬ್ಲಡ್ ಟೆಸ್ಟ್ ಮಾಡಿರಿ, ಎಲ್ಲ ಟೆಸ್ಟ್ಗಳನ್ನು ಮಾಡಿರಿ ಎಂಬುದಾಗಿ. ಇಲ್ಲ, 10 ದಿನಗಳ ಹಿಂದೆ ತಾನೇ ಮಾಡಿದ್ದೇವೆ, ಅದರ ರಿಪೋರ್ಟ್ ಎಲ್ಲ ಕೈಯಲ್ಲೇ ಇದೆ. ಇಲ್ಲ, ಈಗ ಮಾಡಿರಿ, ನೀವು ಮಾಡಿದರೆ ನಾನು ಆಪರೇಷನ್ಗೆ ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದರು.
ಆಗ ಸರಿ ಎಂದು ಎಲ್ಲ ಟೆಸ್ಟನ್ನು ಮಾಡಿದರು, ಸ್ಕ್ಯಾನ್ ಮಾಡಿದರು, ಬ್ಲಡ್ ಟೆಸ್ಟ್ ಮಾಡಿದರು, ಎಲ್ಲವನ್ನು ಮಾಡಿ ರಿಪೋರ್ಟ್ ನೋಡಿದರೆ ಎಲ್ಲ ನಾರ್ಮಲ್ ಆಗಿದೆ. ಶರೀರದಲ್ಲಿ ಯಾವುದೇ ಬಾಧೆಗಳು ಇಲ್ಲ. 10 ದಿನಗಳ ಹಿಂದಿನ ರಿಪೋರ್ಟನ್ನು ಈಗಿನ ರಿಪೋರ್ಟನ್ನು ನೋಡಿದರೆ ಹೇಗೆ ಈ ರೀತಿ ಬದಲಾಯಿತು? ಈ 10 ದಿನಗಳೊಳಗೆ ಏನಾಯಿತು? ಎಲ್ಲ ಸರಿಯಾಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ, ಅವರಿಗೆ ಯಾವುದೇ ರೋಗವೂ ಇಲ್ಲ. ಡಾಕ್ಟರ್ಸ್ಗೆ ಕನ್ಫ್ಯೂಸ್ ಆಗಿ ಹೋಯಿತು. ಮತ್ತೆ ಮತ್ತೆ ನೋಡುತ್ತಾರೆ ಹಳೆಯ ರಿಪೋರ್ಟ್, ಈಗಿನ ರಿಪೋರ್ಟ್, ಏನಾದರೂ ಮಿಸ್ಟೇಕ್ ಇದೆಯಾ? ಯಾವ ಮಿಸ್ಟೇಕ್ ಕೂಡ ಇಲ್ಲ. ಆಗ ಅವ್ರು ಹೇಳಿದರು, ನಾನು ದೊಡ್ಡ ಡಾಕ್ಟರ್ ಅನ್ನು ನೋಡಿಕೊಂಡು ಬಂದೆ, ಅದಕ್ಕಾಗಿಯೇ ನಾನು ಹೋಗಿದ್ದೆನೋ. ಯೇಸು ಕ್ರಿಸ್ತನೇ ಆ ದೊಡ್ಡ ಡಾಕ್ಟರ್. ಆತನಿಂದ ಗುಣಮಾಡಲಾಗದ ರೋಗ ಯಾವುದೂ ಇಲ್ಲ. ನಾನು ಆತನ ಮಗನೋ, ಆತನ ಸೇವಕನೋ. ಆತನ ಬಳಿ ಕೇಳದೆ ನಾನು ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲವಾ? ಆತನ ಬಳಿ ಹೋಗಿ ಪ್ರಾರ್ಥಿಸಿದೆ. ಆತನು ಇಳಿದು ಬಂದು ನನ್ನನ್ನು ಮುಟ್ಟಿ ಗುಣ ಮಾಡಿದನು. ಈಗ ಆರೋಗ್ಯವಾಗಿದ್ದೇನೆ. ಡಾಕ್ಟರ್ಸ್ ನೀವು ಸಂತೋಷವಾಗಿ ಹೋಗಿ ಎಂಬುದಾಗಿ ಕಳಿಸಿಕೊಟ್ಟರು. ನೀವು ಕೇಳದೆ ಇರುವುದರಿಂದಲೇ ಹೊಂದಿಕೊಳ್ಳದೆ ಇದ್ದೀರಿ. ಜೀವನ ಪೂರ್ತಿ ಮಾತ್ರ ತೆಗೆದುಕೊಳ್ಳಬೇಕು ಅಂದರೆ ಪ್ರಾರ್ಥನೆ ಮಾಡಿ ಮಾತ್ರ ತೆಗೆದುಕೊಳ್ಳುತ್ತೀರಿ. ಪ್ರಾರ್ಥಿಸಿ ಮಾತ್ರ ತೆಗೆದುಕೊಳ್ಳುವುದು. ಸೌಖ್ಯವನ್ನು ಕೇಳಿದಿರಾ? ಯೇಸುವೆ, ನೀವು ನನ್ನನ್ನು ಮುಟ್ಟಿ ಪೂರ್ಣವಾಗಿ ಗುಣ ಮಾಡಿ. ನೀವು ನನಗಾಗಿ ಎಲ್ಲ ರೋಗಗಳನ್ನು ಕೂಡ ಶಿಲುಬೆಯಲ್ಲಿ ಹೊತ್ತಿರಲ್ಲವಾ? ಎಲ್ಲ ವ್ಯಾಧಿ ವೇದನೆಗಳನ್ನು ಶಿಲುಬೆಯಲ್ಲಿ ಹೊತ್ತಿದ್ದೀರಿ. ಕ್ಯಾನ್ಸರ್ ಅನ್ನು ಹೊತ್ತಿದ್ದೀರಿ, ಅಸ್ತಮವನ್ನು ಹೊತ್ತಿದ್ದೀರಿ, ನರದ ಸಮಸ್ಯೆ, ಮೂಳೆಯ ಸಮಸ್ಯೆ, ಎಲ್ಲ ರೋಗಗಳನ್ನು ಕೂಡ ನೀವು ಶಿಲುಬೆಯಲ್ಲಿ ಹೊತ್ತಿದ್ದೀರಲ್ಲ. ಯೇಸುವಿನ ಬಾಸುಂಡೆಗಳಿಂದ ಗುಣವಾಗುತ್ತದೆಂದು ಬೈಬಲ್ನಲ್ಲಿ ಇದೆ ಅಲ್ಲವಾ? ಯೇಸುವೆ ನಿಮ್ಮ ಬಾಸುಂಡೆಯುಳ್ಳ ಕರದಿಂದ ಮುಟ್ಟಿ ಗುಣ ಮಾಡಿ ಎಂದು ಕೇಳಿದಿರಾ? ನೀವು ಕೇಳದೆ ಇರುವುದರಿಂದಲೇ ಹೊಂದಿಕೊಳ್ಳದೆ ಇದ್ದೀರಿ. ಸುಮ್ಮನೆ ಬೈಬಲ್ ಓದುತ್ತೀರಿ, ಪ್ರಾರ್ಥನೆ ಮಾಡುತ್ತೀರಿ, ಭಕ್ತಿಯಿಂದ ಇದ್ದೀರಿ ಅಷ್ಟೇ. ಪ್ರಾರ್ಥನೆ ಮಾಡಿ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾ ಇದ್ದೀರಿ ಅಷ್ಟೇ. ಸೌಖ್ಯವನ್ನು ಕೇಳಿದಿರಾ? ಯೇಸುವೆ, ನಾನು ನಿಮ್ಮ ಮಗು, ನನ್ನನ್ನು ಮುಟ್ಟಿ ಗುಣ ಮಾಡಿ ಎಂದು ಬೇಡಿಕೊಂಡಿರಾ? ನೀವು ಕೇಳಬೇಕು. ತಕ್ಷಣ ಮೋಹನ್ ಲಾಜರಸ್ ಬಳಿ ಹೋಗೋಣ, ಆ ಸೇವಕರ ಬಳಿ ಹೋಗೋಣ. ದೇವರು ಹೇಳುತ್ತಾರೆ, ನೀವು ಯೇಸುವಿನ ಬಳಿ ಹೋಗಿರಿ, ನೀವು ಮೊಣಕಾಲು ಹಾಕಿರಿ, ನೀವೊಂದು ದಿನ ಕಾದಿರಿ. ಡಾಕ್ಟರ್ ಬಳಿ ಹೋದರೆ ಎಷ್ಟು ಕಾದಿರುತ್ತೀರಿ ಎಲ್ಲ ಟೆಸ್ಟ್ಗಳನ್ನು ಮಾಡುವುದಕ್ಕೆ. ಬೆಳಗಿನಿಂದ ಸಂಜೆಯವರೆಗೂ ಕೂಡ ಆ ಟೆಸ್ಟ್ ಈ ಟೆಸ್ಟ್ ಎಂಬುದಾಗಿ ದಿನಪೂರ್ತಿ ಕಾದಿರುತ್ತೀರಲ್ಲ. ಒಂದು ದಿನಪೂರ್ತಿ ದೇವರ ಮುಂದೆ ಕಾದಿರಿ. ಕೆಲಸಗಳನ್ನೆಲ್ಲ ಬಿಟ್ಟು ದೇವರ ಮುಂದೆ ಕುಳಿತು ಸತ್ಯವೇದವನ್ನು ಓದಿರಿ, ಪ್ರಾರ್ಥನೆ ಮಾಡಿರಿ. ಯೇಸುವೆ, ನನ್ನ ಎಲುಬುಗಳನ್ನು ಸಸಾರ ಮಾಡುವೆನೆಂದು ಹೇಳಿದ್ದೀರಿ, ನನ್ನ ನಡೆಸುತ್ತೇನೆಂದು ಹೇಳಿದ್ದೀರಿ, ಬಾಸುಂಡೆಗಳಿಂದ ಗುಣವಾದಿರಿ ಎಂದು ಹೇಳಿದ್ದೀರಿ. ಆ ವಾಗ್ದಾನಗಳನ್ನು ಹೇಳಿ ಹೇಳಿ ಒಂದು ದಿನ ಪೂರ್ತಿ ನೀವು ಪ್ರಾರ್ಥಿಸಿ ನೋಡಿರಿ, ಅದ್ಭುತ ನಡೆಯುವುದಿಲ್ಲವಾ ಎಂದು ನೋಡಿರಿ. ನೀವು ಕೇಳುವುದೇ ಇಲ್ಲ. ನಾವು ಪ್ರಾರ್ಥನೆಯಲ್ಲಿ ಸೋಮಾರಿಗಳಾಗಿದ್ದೇವೆ. ನೀವು ಪ್ರಾರ್ಥನೆ ಮಾಡಿದರೆ ಅದ್ಭುತಗಳು ನಡೆಯುತ್ತವೆ. ನಾವು ಕುಚ್ಚಾಳಂ ಪಕ್ಕದಲ್ಲಿ ಪ್ರಾರ್ಥನೆ ಬೆಟ್ಟವನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ಹೀಲಿಂಗ್ ಡೆಲಿವರೆನ್ಸ್ ಪ್ರೇಯರ್ ಟವರ್ ಎಂಬುದಾಗಿ ಒಂದನ್ನು ನಿರ್ಮಿಸಿದ್ದೇವೆ. ಅದರೊಳಗೆ ಯಾವ ಸೇವಕರು ಕೂಡ ಇರುವುದಿಲ್ಲ. ರೋಗಿಗಳು ಬಂದರೆ ಅಲ್ಲಿ ವಾಗ್ದಾನಗಳನ್ನು ಬರೆದಿದ್ದೇವೆ. ನೀವೇ ಹೋಗಿ ಹೇಳಿ ಪ್ರಾರ್ಥಿಸಿರಿ, ಸೌಖ್ಯವಾಗುವುದು ಅಷ್ಟೇ. ಇವರೇ ಹೋಗುತ್ತಾರೆ, ಅಲ್ಲಿರುವಂಥ ವಾಗ್ದಾನಗಳನ್ನೆಲ್ಲ ಹೇಳಿ ಪ್ರಾರ್ಥನೆ ಮಾಡುತ್ತಾರೆ. ಕ್ಯಾನ್ಸರ್ ಗುಣವಾಗಿದೆ, ಅಸ್ತಮ ಗುಣವಾಗಿದೆ. ಅವರೇ ಬಂದು ಪ್ರಾರ್ಥಿಸಿ ಸೌಖ್ಯ ಹೊಂದಿದ್ದಾರೆ. ಸಾವಿರಾರು ಜನರು ಆ ರೀತಿ ಸೌಖ್ಯ ಹೊಂದಿದ್ದಾರೆ. ಅಂದ್ರೆ ಸೇವಕರನ್ನು ಹುಡುಕಬೇಡಿ, ಯೇಸುವನ್ನು ಹುಡುಕಿರಿ. ಪ್ರಾರ್ಥಿಸಲು ಅಭ್ಯಾಸ ಮಾಡಿಕೊಳ್ಳಿ. ಪ್ರಾರ್ಥನೆ ಬೆಟ್ಟದಲ್ಲಿ ನಿಮಗೊಂದು ರೋಗ ಇದೆಯಾ? ಪ್ರಾರ್ಥನೆ ಬೆಟ್ಟಕ್ಕೆ ಬನ್ನಿ, ಅಲ್ಲಿ ಒಂದು ಪ್ರೇಯರ್ ಟವರ್ ಇದೆ. ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡುವುದಿಲ್ಲ. ಕುಟುಂಬವಾಗಿ ಬನ್ನಿರಿ. ನಿಮ್ಮ ಮನೆಯಲ್ಲಿ ಯಾರಿಗೂ ರೋಗ ಬಂದರೆ ಕುಟುಂಬವಾಗಿ ಕುಳಿತು ಪ್ರಾರ್ಥನೆ ಮಾಡಿರಿ. ಆಸ್ಪತ್ರೆಗೆ ಹೋದರೆ ಗಂಟೆಗಟ್ಟಲೆ ಅಲ್ಲಿ ಕುಳಿತಿರುತ್ತೀರಲ್ಲ, ಹಣವನ್ನು ಕೂಡ ಕೊಡುತ್ತೀರಿ. ಯೇಸು ಉಚಿತವಾಗಿ ಬಿಡುಗಡೆ ಕೊಡುತ್ತಾನಲ್ಲವ, ಆತನ ಪಾದಗಳಲ್ಲಿ ಕಾದಿರಿ. ವಾಕ್ಯವನ್ನು ಹೇಳಿ ಪ್ರಾರ್ಥಿಸಿ ನೋಡಿರಿ. ಒಂದು ದಿನ ಪೂರ್ತಿ ಪ್ರಾರ್ಥಿಸಿರಿ. ಗುಣವಾಗುತ್ತದೋ ಗುಣವಾಗುವುದಿಲ್ಲವೋ ಎಂದು ಶೋಧಿಸಿ ನೋಡಿರಿ. ಎಷ್ಟು ಜನರು ಬಂದು ಸಾಕ್ಷಿ ಹೇಳಿ ಹೋಗುತ್ತಾರೆ, ಗುಣವಾಗಿದ್ದಾರೆ ಅಲ್ಲವಾ? ಅದನ್ನೇ ಹೇಳುತ್ತೇನೆ, ನಿಮ್ಮ ಮನೆಯಲ್ಲಿ ಪ್ರಾರ್ಥಿಸಿ. ಬಾಗಿಲನ್ನು ಮುಚ್ಚಿ ಒಂದು ದಿನ ಪೂರ್ತಿ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳಿ. ವಾಕ್ಯಗಳನ್ನು ಓದಿರಿ, ಪ್ರಾರ್ಥಿಸಿರಿ, ವಾಗ್ದಾನಗಳನ್ನು ಹೇಳಿರಿ, ಪ್ರಾರ್ಥಿಸಿರಿ. ಅದ್ಭುತ ನಡೆಯುತ್ತದೆ. ನೀವು ಆರೋಗ್ಯವಾಗಿರಬೇಕೆಂದು ದೇವರು ಬಯಸುತ್ತಾರೆ. ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವರು, ಬಲ ಕೊಡುವರು, ಆರೋಗ್ಯ ಕೊಡುವರು. ಅಂದರೆ ದೇವರು ನಡೆಸುವಂತ ಮಾರ್ಗ ಆರೋಗ್ಯವಾದಂತ ಮಾರ್ಗವಾಗಿ ಇರುತ್ತದೆ. ಅದನ್ನೇ ದೇವರು ಹೇಳುತ್ತಾರೆ. ಅಷ್ಟು ಮಾತ್ರವಲ್ಲ, ಮೂರನೇದಾಗಿ ಇನ್ನೊಂದು ಕಾರ್ಯ ಹೇಳಲ್ಪಟ್ಟಿದೆ ನೋಡಿರೆ. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಅಂದ್ರೆ ಏನರ್ಥ? ಸಮೃದ್ಧಿಯಾಗಿರುವಿರಿ. ಒಂದು ನೀರಿನ ಬುಗ್ಗೆ ಇರುವಂತ ಸ್ಥಳದಲ್ಲಿ, ಭತ್ತದೇ ಇರುವಂತ ನೀರಿನ ಬುಗ್ಗೆ ಇದ್ದರೆ ಅಲ್ಲಿ ಸಮೃದ್ಧಿ ಇರುತ್ತದಲ್ಲವಾ? ನೀರು ಹರಿಯುವಂತ ಸ್ಥಳದಲ್ಲಿ ತೋಟಗಳು ಸಮೃದ್ಧಿಯಾಗಿ ಹಚ್ಚ ಹಸಿರಾಗಿರುತ್ತದಲ್ಲವ? ಅದಕ್ಕೆ ಕಾರಣವೇನು? ಅಲ್ಲಿ ನೀರಿದೆ. ಯೇಸು ಕ್ರಿಸ್ತನು ಎಂಬಂತ ಜೀವ ಕೊಡುವ ನೀರು ನಿಮ್ಮ ಜೀವಿತದಲ್ಲಿ ಬಂದರೆ ನೀವು ಸಮೃದ್ಧಿಯಾಗಿ ಇರುವಿರಿ. ಆಗ ನಿಮಗೆ ಬಡತನ ಇರುವುದಿಲ್ಲ, ದಾರಿದ್ರ್ಯ ಇರುವುದಿಲ್ಲ, ಯಾವಾಗಲೂ ಅಸಮಾಧಾನದ ಪರಿಸ್ಥಿತಿಗಳೆಲ್ಲ ನಿಮಗೆ ಇರುವುದಿಲ್ಲ. ಜೀವನವೇ ಸಮೃದ್ಧಿಯಾಗಿರುತ್ತದೆ, ಯಾವುದೇ ಕೊರತೆ ಇಲ್ಲ. ನಮಗೆ ಸಾಲವೂ ಇಲ್ಲ, ಕೈಲಿ ಅಷ್ಟು ಉಳಿಯುವುದೂ ಇಲ್ಲ, ಆದರೆ ಸಂತೋಷವಾಗಿದ್ದೇವೆಂದು ಹೇಳುವವರನ್ನು ನಾನು ನೋಡಿದ್ದೇನೆ. ಮಿಕ್ಕ ತುಂಡುಗಳನ್ನು ಕೂಡ ನಾವು ಎತ್ತಿ ಇಡುತ್ತೇವೆಂಬುದಾಗಿ ಹೇಳುವಂತವರನ್ನು ಕೂಡ ನಾನು ನೋಡಿದ್ದೇನೆ. ಕೆಲವರನ್ನು ನೋಡಿ ಹೇಗಿದ್ದೀರಾ ಎಂಬುದಾಗಿ ಕೇಳಿದರೆ ಏನೋ ಪರವಾಗಿಲ್ಲ
ಎಂದು ಹೇಳುತ್ತಾರೆ. ದೇವರು ಅಂದಂದಿಗೆ ಗಂಜಿ ಕೊಡುತ್ತಾ ಇದ್ದಾರೆಂಬುದಾಗಿ ಹೇಳುತ್ತಾರೆ. ಕೆಲವರು ಮಾತ್ರ ಹೇಳುತ್ತಾರೆ, ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಬ್ರದರ್, ದೇವರು ನಮ್ಮನ್ನು ಸಮೃದ್ಧಿಯಾಗಿ ಚೆನ್ನಾಗಿಟ್ಟಿದ್ದಾರೆ, ನಮಗೆ ಯಾವುದೇ ಕೊರತೆ ಇಲ್ಲ, ಮಕ್ಕಳು ಚೆನ್ನಾಗಿ ಓದುತ್ತಾ ಇದ್ದಾರೆ, ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಾ ಇದೆ, ಚೆನ್ನಾಗಿದ್ದೇವೆ, ಸಮೃದ್ಧಿಯಾಗಿದ್ದೇವೆ ಎಂಬುದಾಗಿ ಕೂಡ ಹೇಳುತ್ತಾರೆ. ಇದೇ ರೀತಿಯಾಗಿಯೇ ಎಲ್ಲರೂ ಹೇಳಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಯೇಸು ನಮ್ಮನ್ನು ಸಂತೋಷವಾಗಿಟ್ಟಿದ್ದಾರೆ, ಸಮೃದ್ಧಿಯಾಗಿ ಇಟ್ಟಿದ್ದಾರೆ, ಉಲ್ಲಾಸವಾಗಿ ಇಟ್ಟಿದ್ದಾರೆ ಎಂಬುದಾಗಿ ಹೇಳಬೇಕು. ಆ ಒಂದು ಸಂತೋಷ ನಿಮಗಾಗಿರುವಂಥದ್ದು. ಸಂತೋಷದ ಮಾರ್ಗದಲ್ಲಿ ಆತನು ನಡೆಸುತ್ತಾನೆ, ಸಮೃದ್ಧಿಯ ಮಾರ್ಗದಲ್ಲಿ ಆತನು ನಡೆಸುತ್ತಾನೆ. ನಿಮ್ಮ ಜೀವಿತದಲ್ಲಿ ಸಂತೋಷ ಸಮೃದ್ಧಿ ಬರಲಿದೆ. ಎಷ್ಟು ಗೊತ್ತಾ? ಯೋವೇಲ 2ನೇ ಅಧ್ಯಾಯ 24ನೇ ವಾಕ್ಯವನ್ನು ನೀವು ಓದಿದರೆ, ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವವು. ಅದುವೇ ತುಂಬಿ ಹೊರಸೂಸುವ ಆಶೀರ್ವಾದ ದೇವರು ವಾಗ್ದಾನ ಮಾಡಿದ್ದಾರೆ. ಒಂದು ಸಮೃದ್ಧಿಯಾದ ಆಶೀರ್ವಾದ ನಿಮ್ಮ ಆದಾಯದಲ್ಲಿ, ಹಾಗೆ ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಸೇವೆಯಲ್ಲಿ, ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ತುಂಬಿ ಹೊರಸೂಸುವ ಆಶೀರ್ವಾದವನ್ನು ದೇವರು ನಿಮಗೆ ಕೊಡುವರು. ಅದುವೇ ವಾಗ್ದಾನ. ನೀವು ಆ ರೀತಿ ಇಲ್ಲದೆ ಕಷ್ಟಪಡುತ್ತಾ ಇದ್ದೀರಾ? ತೆಗೆದುಕೊಳ್ಳುವಂತ ಸಂಬಳ 15 ದಿನಕ್ಕೆ ಬರುತ್ತದೆ, ನಂತರ ಬರೀ ಆರ್ಥಿಕ ಕಷ್ಟಗಳು, EMI ಕಟ್ಟಬೇಕು, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಅನೇಕ ಅವಶ್ಯಕತೆಗಳು ಇದೆ. ಪೆಟ್ರೋಲ್ ಎಲ್ಲ ಬೆಲೆಗಳು ಕೂಡ ಈಗ ಹೆಚ್ಚಾಗಿದೆ, ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಹೆಚ್ಚಾಗಿದೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಬರಗಾಲದಲ್ಲಿಯೂ ಆತನು ನಿಮ್ಮನ್ನು ಸಮೃದ್ಧಿಯಾಗಿ ನಡೆಸುವನು. ಅದುವೇ ವಾಗ್ದಾನ. ಏನು ಇಲ್ಲದ ಬರಗಾಲದಲ್ಲಿಯೂ ನಿಮ್ಮನ್ನು ತೃಪ್ತಿಯಾಗಿ ಸಮೃದ್ಧಿಯಾಗಿ ದೇವರು ನಡೆಸುತ್ತಾರೆ. ಲೋಕದೆಲ್ಲೆಡೆ ಬರ ಇರಬಹುದು, ನಿಮಗೆ ಸಮೃದ್ಧಿ ಇರುತ್ತದೆ. ನಿಮ್ಮ ಸುತ್ತಲೂ ಬಡತನ ಇರಬಹುದು, ಬರ ಇರಬಹುದು, ಬಾಧೆಗಳು ಇರಬಹುದು, ಆದರೆ ನೀವು ಸಮೃದ್ಧಿಯಾಗಿ ಆಶೀರ್ವಾದವಾಗಿ ಇರುವಿರಿ. ಇದುವೇ ದೇವರ ವಾಗ್ದಾನ. ಅದಕ್ಕೆ ದೇವರು ಸಂಗಡ ಇದ್ದಾರೆ. ಆದ್ದರಿಂದಲೇ ಆತನು ವ್ಯತ್ಯಾಸವಾದವನು. ಈಸಾಕನು ನೋಡಿರಿ, ಬರಗಾಲ, ಮಳೆಯೇ ಇಲ್ಲ, ಬೆಳೆ ಎಲ್ಲ ಒಣಗಿ ಹೋಗುತ್ತಾ ಇದೆ, ನೀರಿಲ್ಲ. ಈಸಾಕನು ಪ್ರಾರ್ಥನೆ ಮಾಡಿ, ದೇವರೇ ನೀವು ಆಶೀರ್ವದಿಸಿ, ಮಳೆ ಇಲ್ಲದೇ ಇದ್ದರೂ ನಮ್ಮ ಬೆಳೆಯನ್ನು ಬೆಳೆಸುವುದಕ್ಕೆ ನಿಮ್ಮಿಂದ ಸಾಧ್ಯ ಎಂಬುದಾಗಿ ಬಿತ್ತಿದನು. ಈಸಾಕನು ಬರಗಾಲದಲ್ಲಿ ಬೀಜವನ್ನು ಬಿತ್ತಿ 100ರಷ್ಟು ಪ್ರತಿಫಲ, 100% ಅವನು ಪ್ರತಿಫಲವನ್ನು ಹೊಂದಿಕೊಂಡನು ಎಂಬುದಾಗಿ ಬೈಬಲ್ನಲ್ಲಿ ಇದೆ. ಬರಗಾಲದಲ್ಲಿ ಚಾರಫ್ತಾದ ಆ ವಿಧವೆ ಮನೆಯಲ್ಲಿ ಎಣ್ಣೆ ಹಿಟ್ಟು ಕಡಿಮೆ ಆಗಲಿಲ್ಲ, ದೇವರು ಪೋಷಿಸಿ ನಡೆಸಿದರು. ಬರಗಾಲದಲ್ಲಿ ತನ್ನ ಸೇವಕನಾದ ಎಲಿಯನನ್ನು ದೇವರು ಕಾಗೆಗಳ ಮೂಲಕ ಪೋಷಿಸಿದರು, ವಿಧವೆಯ ಮೂಲಕ ಪೋಷಿಸಿದರು. ಇನ್ನು ಪರಿಸ್ಥಿತಿ ಬದಲಾಗುವಾಗ ದೇವದೂತನ ಮೂಲಕ ಪೋಷಿಸಿದರು. ಅಂದರೆ ನಿಮ್ಮನ್ನು ಕೂಡ ಆ ರೀತಿ ಪೋಷಿಸುವರು. ಹಾಗಾಗಿ ಬರಗಾಲ ಬರಲಿದೆ, ಇನ್ನೊಂದು ಘೋರವ ಅಂತ ಬರಗಾಲ ಲೋಕದೆಲ್ಲೆಡೆ ಬರಲಿದೆ. ಯಾರು ಯಾರಿಗೂ ಸಹಾಯ ಮಾಡೋದಕ್ಕೆ ಆಗದು. ಆಗ ಯೇಸುವೆ ನಿಮಗೆ ಸಹಾಯ ಮಾಡುವನು. ಬರುಡಾದಂಥ ಬರಗಾಲದಲ್ಲೂ ನಿಮ್ಮ ಜೀವಿತವನ್ನು ಸಮೃದ್ಧಿಯಾಗಿ ಮಾರ್ಪಡಿಸುವನು. ನೀವು ಅದನ್ನು ನಂಬಿರಿ. ಈ ವಾಗ್ದಾನ ನನಗಾಗಿ, ಇದರ ಪ್ರಕಾರವೇ ದೇವರು ನನ್ನನ್ನು ಆಶೀರ್ವದಿಸುತ್ತಾರೆಂದು ನಂಬಿರಿ. ದೇವರೇ ನನ್ನನ್ನು ನಿತ್ಯವೂ ನಡೆಸಿರಿ, ಆತನ ಕರಗಳಲ್ಲಿ ಒಪ್ಪಿಸಿಕೊಡಿರಿ. ಆತನು ನಡೆಸಲಿ ಎಂಬುದಾಗಿ ಬಿಟ್ಟುಕೊಡಿ. ಆತನು ಕುಟುಂಬವನ್ನು ನಡೆಸಲಿ, ನಿಮ್ಮ ಬಿಸ್ನೆಸ್ ಅನ್ನು ಮುನ್ನಡೆಸಲಿ, ನಿಮ್ಮ ಮಕ್ಕಳನ್ನು ಮುನ್ನಡೆಸಲಿ, ನಿಮ್ಮನ್ನು ಸುಂದರವಾಗಿ ಮುನ್ನಡೆಸುವರು. ನನ್ನನ್ನು ನೀವು ನಡೆಸಿರಿ ದೇವರೇ ಎಂಬುದಾಗಿ ಹೇಳಿರಿ. ದೇವರು ಸುಂದರವಾಗಿ ನಿಮ್ಮನ್ನು ಮುನ್ನಡೆಸುವರು, ತೃಪ್ತಿಯಾಗಿ ನಡೆಸುವರು. ಒಂದು ಸೌಖ್ಯದೊಟ್ಟಿಗೆ, ಆರೋಗ್ಯದೊಟ್ಟಿಗೆ, ಬಲದೊಟ್ಟಿಗೆ ನಡೆಸುವರು. ತುಂಬಿ ಹೊರಸೂಸುವಂತ ಆಶೀರ್ವಾದಗಳೊಟ್ಟಿಗೆ ಸಮೃದ್ಧಿಯಾಗಿ ನಡೆಸುವರು. ಅದಕ್ಕೆ ಆತನು ಶಿಲುಬೆಗೆ ಹೋದನು. ಆತನು ಶಿಲುಬೆಯಲ್ಲಿ ನಮ್ಮ ಪಾಪಗಳು, ಶಾಪಗಳು, ವ್ಯಾಧಿಗಳು, ವೇದನೆಗಳು ಎಲ್ಲವನ್ನೂ ಕೂಡ ಹೊತ್ತು ತೀರಿಸಿದನಲ್ಲವ. ನಮ್ಮ ಜೀವಿತವನ್ನು, ನಿಮ್ಮ ಜೀವಿತವನ್ನು ಆಶೀರ್ವದಿಸಲೆಂದೇ ಆತನು ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟು ತನ್ನ ರಕ್ತವನ್ನೆಲ್ಲ ಸುರಿಸಿ ಪಾಪಕ್ಕೆ ಪರಿಹಾರ, ಶಾಪಕ್ಕೆ ಪರಿಹಾರ, ವ್ಯಾಧಿಗೆ ಪರಿಹಾರ, ದೋಷಕ್ಕೆ ಪರಿಹಾರ, ಎಲ್ಲ ಪರಿಹಾರಗಳನ್ನು ತನ್ನ ರಕ್ತವನ್ನು ಸುರಿಸಿ ಆತನು ಮಾಡಿದ್ದಾನೆ. ಈಗ ನೀವು ನಂಬಿಕೆಯಿಂದ ದೇವರೇ ಈ ಆಶೀರ್ವಾದ ನನಗಾಗಿ, ಇದರ ಪ್ರಕಾರ ನನ್ನನ್ನು ಆಶೀರ್ವದಿಸಿ ಎಂದು ನಂಬಿಕೆಯಿಂದ ಪ್ರಾರ್ಥಿಸಿ ನೋಡಿರಿ. ಆ ಆಶೀರ್ವಾದ ನಿಮಗೆ ಉಂಟಾಗುವುದು. ನೀವು ತೃಪ್ತಿಯಾಗಿ ದೇವರನ್ನು ಸ್ತುತಿಸುವಂತ ಆಶೀರ್ವಾದ ನಿಮಗೆ ಬರುವುದು. ಆರೋಗ್ಯವಾದ ಒಂದು ಜೀವಿತವನ್ನು ದೇವರು ನಿಮಗೆ ಕೊಡುವರು. ತುಂಬಿ ಹೊರಸೂಸುವಂತ ಆಶೀರ್ವಾದವನ್ನು ದೇವರು ನಿಮಗೆ ಕೊಡುವರು. ನಂಬುತ್ತೀರಾ? ಈ ವಾಗ್ದಾನ ನಿಮಗಾಗಿ ಎಂಬುದಾಗಿ ನೀವು ನಂಬುತ್ತೀರಾ? ಹಾಗಾದ್ರೆ ನೀವು ಪ್ರಾರ್ಥಿಸಬೇಕು. ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೇವರೇ, ಈ ತಿಂಗಳಿಗಾಗಿ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ನಿತ್ಯವೂ ನನ್ನನ್ನು ನಡೆಸುವಂತೆ ನಿಮ್ಮ ಕರಗಳಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು ಒಪ್ಪಿಸಿ ಕೊಡುತ್ತೇನೆ. ನೀವೇ ನನ್ನನ್ನು ನಡೆಸಬೇಕು. ನೀವು ವಾಗ್ದಾನ ಮಾಡಿದಂತೆ ನನ್ನನ್ನು ನಡೆಸಿರಿ. ದೇವರೇ, ಯಾವುದೇ ಒಂದು ಕೊರತೆಯೂ ಇಲ್ಲದಂತೆ ತೃಪ್ತಿಯಾಗಿ ನಡೆಸುವಂತ ವಾಗ್ದಾನವನ್ನು ನೀವು ಕೊಟ್ಟಿದ್ದೀರಿ. ಆರೋಗ್ಯಕರ ಮಾರ್ಗದಲ್ಲಿ ನಡೆಸುವುದಾಗಿ ವಾಗ್ದಾನ ಮಾಡಿದ್ದೀರಿ.
ತುಂಬಿ ಹೊರಸೂಸುವಂತ ಆಶೀರ್ವಾದದಲ್ಲಿ ನಡೆಸುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದೀರಿ. ನಾನದನ್ನು ನಂಬುತ್ತೇನೆ, ನಾವದನ್ನು ನಂಬುತ್ತೇವೆ. ಈ ವಾಗ್ದಾನದ ಆಶೀರ್ವಾದ ಈ ಮಗನ ಜೀವಿತದಲ್ಲಿ, ಈ ಮಗಳ ಜೀವಿತದಲ್ಲಿ ನೆರವೇರಬೇಕು. ಈ ವಾಗ್ದಾನದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನಿಮ್ಮ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡಿರಿ. ಈ ವಾಗ್ದಾನದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಕೃಪೆ ಕೊಡಿರಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ವಾಗ್ದಾನ ಮಾಡಿದಂತೆ ತೃಪ್ತಿಯಾದ ಆಶೀರ್ವಾದ ಈ ಮಕ್ಕಳ ಜೀವಿತದಲ್ಲಿ ಉಂಟಾಗಲಿ. ರೋಗಿಗಳನ್ನು, ಬಲಹೀನತೆಯಲ್ಲಿರುವವರನ್ನು ನೀವು ಮುಟ್ಟಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ರೋಗಗಳು ಗುಣವಾಗಲಿ. ಅವರ ಮೂಳೆಗಳಲ್ಲಿ ಸೌಖ್ಯ ಉಂಟಾಗಲಿ, ನರಗಳಲ್ಲಿ ಸೌಖ್ಯ ಉಂಟಾಗಲಿ. ಶರೀರದ ಅಂಗಗಳಲ್ಲಿ ಬಾಧಿಸಲ್ಪಟ್ಟಂತ ಅಂಗಗಳಲ್ಲಿ ಯೇಸುವಿನ ನಾಮದಲ್ಲಿ ಸೌಖ್ಯ ಉಂಟಾಗಲಿ. ಬಲಹೀನತೆಗಳು ಮಾರ್ಪಡಲಿ. ನಿಮ್ಮ ಬಾಸುಂಡೆಗಳಿಂದ ಗುಣವಾದವೆಂಬ ವಾಕ್ಯದಂತೆ ಈಗಲೇ ಕಾರ್ಯಗಳು ಸಂಭವಿಸಲಿ. ಮಗಳನ್ನು ಮುಟ್ಟಿರಿ, ಮಗನನ್ನು ಮುಟ್ಟಿರಿ. ಸಕಲ ರೋಗಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಕುಟುಂಬವನ್ನು ಬಿಟ್ಟು ನೀಗಲಿ. ಇನ್ನು ಮುಂದೆ ಮಾತ್ರ ಔಷಧಿಗಳಿಗೆಂದು ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡದೆ ಅವುಗಳೆಲ್ಲವುಗಳಿಂದ ಹಿಂದೆ ಪರಿಪೂರ್ಣ ಸೌಖ್ಯ, ಬಿಡುಗಡೆ ಸಂಭವಿಸಲಿ. ದೇವರ ಕರವು ಮುಟ್ಟಿ ಬಿಡುಗಡೆ ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ, ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಸಮೃದ್ಧಿಯ ಜೀವಿತವನ್ನು ಅನುಗ್ರಹಿಸಿರಿ. ಆದಾಯವನ್ನು ಆಶೀರ್ವದಿಸಿ ಕೊಡಿ. ಅವರ ಕೆಲಸದಲ್ಲಿ ಉನ್ನತಿಯನ್ನು ಕಟ್ಟಲೆ ಇಡಿ. ಬಿಸಿನೆಸ್ ಅನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ. ಅವರ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು ಬರದಂತೆ ಸಮೃದ್ಧಿಯಾಗಿ ಆಶೀರ್ವದಿಸಿರಿ. ಸೇವೆಯು ಆಶೀರ್ವದಿಸಲ್ಪಡಲಿ, ಅಭಿವೃದ್ಧಿಗೊಳ್ಳಲಿ, ವಿಸ್ತಾರಗೊಳ್ಳಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ವಾಗ್ದಾನ ಮಾಡಿದಂತೆ ಕರ್ತನೆ ಈ ಮಕ್ಕಳನ್ನು ಕರ ಹಿಡಿದು ಮುನ್ನಡೆಸಿರಿ. ಮೇಲುಗಳ ಮಾರ್ಗದಲ್ಲಿ ನಡೆಸಿರಿ, ನೀತಿಯ ಮಾರ್ಗದಲ್ಲಿ ನಡೆಸಿರಿ, ಆಶೀರ್ವಾದವಾದ ಮಾರ್ಗದಲ್ಲಿ ನಡೆಸಿರಿ. ಹಳೆಯ ಕಾರ್ಯಗಳೆಲ್ಲ ನೀಗಿ ಹೋಗಲಿ. ಇನ್ನು ಮೇಲುಗಳು, ಆಶೀರ್ವಾದಗಳು, ಜಯಗಳನ್ನು ಕಂಡು ಹರ್ಷಿಸುವಂತೆ ಆಶೀರ್ವದಿಸಿ. ಈಗ ನೀವು ಆಶೀರ್ವದಿಸಿದಂತ ಪ್ರೀತಿಗಾಗಿ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.